ಪೂಜ್ಯ ಗುರುಗಳಾದ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಜನಜಾಗೃತಿ ಪ್ರಾದೇಶಿಕ ವಿಭಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂಡಿಗೆರೆ ಹಾಗೂ ಚಿಕ್ಕಮಗಳೂರು ತಾಲೂಕಿನ ಸ್ವಯಂ ಸೇವಕರಿಗೆ ಶೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಕಾರ್ಯಕ್ರಮದಡಿಯಲ್ಲಿ ಸ್ವಯಂ ಸೇವಕರ ತರಬೇತಿ ಕಾರ್ಯಾಗಾರ ನಡೆಯಿತು. ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ವಿಪತ್ತು ನಿರ್ವಹಣೆಯಲ್ಲಿ ಎಲ್ಲ ಇಲಾಖೆಗಳ ಸಹಕಾರ ಅತ್ಯಗತ್ಯ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳಂತೆ ಸ್ವಯಂ ಸೇವಕರು ಕೂಡ ಧೈರ್ಯ ಮತ್ತು ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಶಾರ್ಟ್ ಆಗಿ ಇದ್ರೂ ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು. ಮತ್ತೆ ಹೆಚ್ಚಿನ ಇಲ್ಲಿ ಲೇಡೀಸ್ನೆಲ್ಲ ನೋಡಿ ಇದೊಂದು ಇಂಟ್ರೆಸ್ಟಿಗೆ ಬಹಳ ಖುಷಿ ಆಗ್ತದೆ. ಸೊ ಈಗ NDRF ರೂಲ್ಸ್ ಇರ್ಬೋದು, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ನಮ್ಮ ಜೊತೆ ಅದನ್ನೆಲ್ಲ ಹೇಳಕ್ಕೆ ಕಮಾಂಡರ್ಸ್ ಆಗಿದ್ದಾರೆ ಇಲ್ಲಿ. ಸೊ ಬಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವೆಲ್ಲ ಇಲ್ಲಿ ವಾಲಂಟಿಯರ್ಸ್ ಆಗಿ ಬಂದು ನಾವು ಕೆಲಾಮಿಟಿ ಟೈಮ್ನಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಳ್ತೀರಾ. ಬಟ್ ಅದು ನಾವು ಸರ್ವಿಸ್ ಅಲ್ಲಿ ಇರೋದಂತ ನಮ್ದು ಪರ್ಮನೆಂಟ್ ಜಾಬ್ ಇರೋದು ನಮಗೆ ಬಹಳ ಖುಷಿ ಆಗುತ್ತೆ. ಅದು ಯಾಕೆಂತ ಹೇಳಿದ್ರೆ ಕೆಲಾಮಿಟಿ ಟೈಮ್ನಲ್ಲಿ ಇಷ್ಟು ಕಮ್ಮಿ ಜನಕ್ಕೆ ಈ ರೋಲ್ನ ಪ್ಲೇ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದರಲ್ಲಿ ನಾನು ಒಬ್ಬಳಾಗಿರೋ ನನಗೆ ಫಸ್ಟ್ ಆಫ್ ಆಲ್ ಬಹಳ ಖುಷಿ ಆಗಿದೆ. ತಹಶೀಲ್ದಾರ್ ಅಂತ ಕೂಡಲೇ ನನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ, ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಹೇಳಿದೆ ನಮ್ಮಲ್ಲಿ 2005 ಅಲ್ಲಿ ಅದನ್ನ ಜಾರಿಗೆ ತಂದಿದ್ದಾರೆ. ಫುಲ್ ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಾಮಿಟಿ ವರ್ಕ್ಸ್ನ ಆ ಆಕ್ಟ್ ಅಲ್ಲಿ ನಮಗೆ ಪವರ್ಸ್ ಕೊಟ್ಟಿದ್ದಾರೆ. ನೀವೇ ಜಿಲ್ಲೆಯಲ್ಲಿ DC ಕೊಟ್ಟಿದ್ದಾರೆ ಆಕ್ಟ್ ಅಲ್ಲಿ, ಅದರ ತಾಲೂಕಿಗೆ ತಹಶೀಲ್ದಾರ್ಗೆ ಕೊಟ್ಟಿದ್ದಾರೆ. ಸೊ ಕೆಲಾಮಿಟಿ ಟೈಮ್ನಲ್ಲಿ ನಾವು ಒಬ್ಬರೇ ನಮಗೆ ಪವರ್ಸ್ ಕೊಟ್ಟಿದ್ದಾರೆ ಅಂತ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಪವರ್ಸ್ ಬಗ್ಗೆ ಹೇಳಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಈ ವಿಷಯ ನಿಮ್ಗೆ ಹೇಳ್ಬಿಟ್ಟು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ಅವರು ಮಾತನಾಡಿ, ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಅಗತ್ಯ ತರಬೇತಿ ಪಡೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿಯೂ ಅಗತ್ಯ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಎಂದರು. ಧರ್ಮಸ್ಥಳದ ಶೌರ್ಯ ವಿಪತ್ತು ಟೀಮ್ನ ಎಲ್ಲ ಮುಖ್ಯ ಅಧಿಕಾರಿಗಳು ಹಾಗೂ ಶೌರ್ಯ ಸಂಘದ ಎಲ್ಲ ಸದಸ್ಯರೇ, ಶೌರ್ಯ ಟೀಮ್ ಅಂದ ತಕ್ಷಣ ಪ್ರತಿ ಸಾರಿ ನಿಮ್ಮ ಏನೇ ಒಂದು ಪ್ರೋಗ್ರಾಮ್ ಆಗಬೇಕಾಗಿ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಒಳಗಡೆ ನಮ್ಮ ಕಾಣಿಗಳು ಸಹ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ವಿ. ಸೊ ಸ್ಪೆಷಲೈಸ್ ಅಂದಾಗ ಆಸ್ ಎ ಫೈರ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ಪೆಷಲೈಸ್ ಫೈರಿಂಗ್ ಬೇಕು ಅಂದಾಗ ನಮ್ಮ ಸ್ಟೇಷನಲ್ಲಿ ಆರ್ಗನೈಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ ಫ್ಯೂಚರ್ ಬೇಕು ಅಂದರೆ ಎಸ್ಪೆಷಲಿ ಫೈರ್ ರಿಲೇಟೆಡ್ ಅಂದರೆ ಅಗ್ನಿ ಶಮನದ ಬಗ್ಗೆ ರಿಲೇಟೆಡ್ ಇದ್ದಾಗ ಖಂಡಿತವಾಗಿಯೂ ನೆಕ್ಸ್ಟ್ ಅಪ್ರೋಚ್ ಮಾಡಿದ್ರು ಸಹ ನಮ್ಮ ಸ್ಟೇಷನಲ್ಲಿ ಮಾಡಿ ಕೊಡ್ತೇವೆ. ಕಾರಣ ಏನಪ್ಪ ಅಂದರೆ ವೆಹಿಕಲ್ ಇರುತ್ತೆ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇರುತ್ತೆ, ಸೊ ರೆಸ್ಕ್ಯೂ ಐಟಮ್ಸ್ಗಳಿರುತ್ತೆ. ಹಾಗಾಗಿ ಸ್ವಲ್ಪ ಫೈರ್ ರಿಲೇಟೆಡ್ ಅಂತ ಇತ್ತು ಅಂದಾಗ ನಮ್ಮಲ್ಲಿ ಖಂಡಿತವಾಗಿ ಇನ್ನೂ ಫ್ಯೂಚರ್ ಟೀಮ್ಸ್ಗಳಿತ್ತು ಅಂದರೆ ನಾವು ಸಹ ಟ್ರೈನಿಂಗ್ ಮಾಡಿಕೊಡ್ತೀವಿ. ಅತಿಯಾಗಿ ಮಳೆ ಆಗೋದ್ರಿಂದ ಏನಾಗುತ್ತೆ? ಅನಾಹುತ ಆಗುತ್ತೆ. ಮೊದಲು ಹವಾಮಾನ ಅಂತಂದ್ರೆ ಜೋರಾಗಿ ಗಾಳಿ ಬೀಸುತ್ತೆ. ಗಾಳಿ ಬೀಸುವುದರಿಂದ ಗಿಡ ಮರಗಳು ಇರುತ್ತೆ, ಹೌದಾ? ಆಮೇಲೆ ಪ್ರವಾಹ ಆಗುತ್ತೆ. ಗಿಡ ಮರಗಳು ಅಂತಂದ್ರೆ ಈಗ ಗಾಳಿ ಅಂತಂದ್ರೆ ಬಿಸಿ ಗಾಳಿ ಕೇಳಿದ್ದೀರಾ? ಈಗ ಇಲ್ಲಿ ನಮ್ಮ ಏರಿಯಾದಲ್ಲಿ ಆಗಿಲ್ಲ, ಯಾವಾಗಾದ್ರೂ ಆಗ್ಬೋದು. ಬಿಸಿ ಗಾಳಿ
ಗಾಳಿ ಬೀಸಿದಾಗ ಮನುಷ್ಯನಿಗೆ ಬಹಳ ತೊಂದರೆ ಆಗುತ್ತೆ, ಪ್ರಾಣಿಗಳಿಗೆ ಬಹಳ ಹಾನಿ ಆಗುತ್ತೆ. ಅದೇ ರೀತಿ ಜೋರಾಗಿ ಚಳಿ ಬೀಸ, ಈಗ ಫಾರ್ ಎಕ್ಸಾಂಪಲ್ ಮಳೆಗಾಲದಲ್ಲಿ ಏನಾಗುತ್ತೆ, ಅತಿ ಹೆಚ್ಚು ಚಳಿ ಆಗುತ್ತೆ, ಹೌದಾ? ನಮ್ಮ ಕಡೆ ಈಗ ಆಷಾಢದ ಸಮಯದಲ್ಲಿ ಬಹಳ ಜೋರಾಗಿ ಗಾಳಿ ಬೀಸುತ್ತೆ. ಅವಾಗ ಏನಾಗುತ್ತೆ, ಗಿಡ ಮರಗಳು ಬೀಳುತ್ತೆ. ಬಿದ್ದಂತ ಸಂದರ್ಭದಲ್ಲಿ ವಿದ್ಯುತ್ತಿನ ಸಮಸ್ಯೆ ಆಗುತ್ತೆ ಇವು. ಸೊ ಇವೆಲ್ಲ ಏನು ನೈಸರ್ಗಿಕ ವಿಪತ್ತು. ನೈಸರ್ಗಿಕ ವಿಪತ್ತದಲ್ಲಿ ನೀರು ಮತ್ತು ಹವಾಮಾನ ಒಂದು, ಇನ್ನೊಂದು ಭೂವೈಜ್ಞಾನಿಕ. ಭೂವೈಜ್ಞಾನಿಕ ಅಂತಂದ್ರೆ ಈಗ ಹೇಳಿದ್ವಿ ಏನು, ಭೂಕಂಪ. ಭೂಮಿಯ ಹೊರಪದರದಲ್ಲಿ ಹಠಾತ್ ಆಗಿ ಏನಾಗುತ್ತೆ, ಒಂದು ಶಾಖ ಉತ್ಪತ್ತಿ ಆಗುತ್ತೆ, ಅದರಿಂದ ಏನಾಗುತ್ತೆ, ಭೂಮಿ ಮೇಲೆ ಕೆಳಗಾಗುತ್ತೆ, ಹೌದಾ ಇಲ್ವೋ? ಸೊ ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಮಗಳೂರು ಜಿಲ್ಲಾ ನಿರ್ದೇಶಕರಾದ ಸದಾನಂದ ಬಂಗೇರ, ಎನ್ಡಿಆರ್ಎಫ್ನ ಕಮಾಂಡೆಂಟ್ ಜತಿಯ, ಜನಜಾಗೃತಿ ವೇದಿಕೆ ಸದಸ್ಯರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರ್ ಆರ್ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಿಶೋರ್ ಉಪಸ್ಥಿತರಿದ್ದರು.